ಸನ್ಮಾನ್ಯ ದೇವೇಗೌಡರ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ಅವರ ಒಂದು ಕನಸಿನ ಒಂದು ಕೂಸು ಇದು. ಯಾಕೆಂದರೆ ಅವರು ಭಾಳ ವರ್ಷಗಳಿಂದ ನನಗೆ ಹೇಳ್ತಾ ಇದ್ದರು, ಬಡವರಿಗೋಸ್ಕರ ಅನ್ನ ಕೊಡುವಂಥ ಒಂದು ಕೆಲಸವನ್ನು ಮಾಡಬೇಕಪ್ಪ ಶರವಣ ಅಂಥೇಳಿ ನನಗೆ ಹೇಳ್ತಾಯಿದ್ರು. ಆವಾಗ ನಾನು ಅವ್ರಿಗೆ ಹೇಳಿದ್ದೆ, ಉಚಿತವಾಗಿ ಕೊಟ್ಟರೆ ಜನ ಅಕ್ಸೆಪ್ಟ್ ಮಾಡಲ್ಲ, ಕಡಿಮೆ ದರದಲ್ಲಿ ಬಡವರಿಗೋಸ್ಕರ ನಿಮಗೆ ಇಷ್ಟವಾದಂಥ ಮುದ್ದೆ ಊಟನೇ ಪ್ರಾರಂಭ ಮಾಡ್ತೀನಿ ಅಂಥೇಳಿ 9 ವರ್ಷ ಹಿಂದೆ ಅವರಿಗೆ ಮಾತು ಕೊಟ್ಟು ಈಗ 9 ವರ್ಷ ನಿರಂತರವಾಗಿ ಈ ಕ್ಯಾಂಟೀನನ್ನು ನಡೆಸ್ಕೊಂಡು ನನ್ನ ಸ್ವಂತ ಶಕ್ತಿಯಿಂದ ನಡೆಸ್ಕೊಂಡು ಬರ್ತಾಯಿದ್ದೀನಿ. ಇದು ಶುಚಿ ಮತ್ತು ರುಚಿಯನ್ನು ಏನು ಮುದ್ದೆ ಊಟ ಇರ್ಬೋದು, ತಿಂಡಿ ಇರ್ಬೋದು, ಅನ್ನ ಸಾಂಬಾರು ಇರ್ಬೋದು, ಚಪಾತಿ ಇರ್ಬೋದು, ರೈಸ್ ಬಾತ್ ಇರ್ಬೋದು, ಬೆಳಿಗ್ಗೆ ಟೈಮಲ್ಲಿ ಉಪ್ಪಿಟ್ಟು, ಕೇಸರಿ ಬಾತ್, ಈ ಥರ ಅನೇಕ ಬಗೆಬಗೆಯಾದಂಥ ಊಟ ತಿಂಡಿಗಳನ್ನು ನಿರಂತರವಾಗಿ ಕೊಟ್ಕೊಂಡು ಬರ್ತಾಯಿದ್ದೀನಿ. ಇಲ್ಲಿ ಬಂದು ಊಟ ಮಾಡುವಂಥ ಭಾಳಷ್ಟು ಜನ ಅದು ಬಡವರೇ ಇರ್ತಾರೆ. ಯಾಕೆಂದರೆ ಆಟೋ ಚಾಲಕರು, ಮಧ್ಯಮ ಈ ಒಂದು ಕಟ್ಟಡ ಕಾರ್ಮಿಕರು, ಸ್ಕೂಲ್ ವಿದ್ಯಾರ್ಥಿಗಳು, ಈ ಥರ ಅನೇಕ ವಿದ್ಯಾರ್ಥಿಗಳೆಲ್ಲ ಕೂಡ ಬಂದು ಊಟವನ್ನು ಸವಿತಾರೆ. ವಿಶೇಷವಾಗಿ ಇವತ್ತಿನ ದಿನ 1 ರೂಪಾಯಿಗೆ ಈ ಒಂದು ಊಟವನ್ನು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ಇವತ್ತು ನಾನು ಇದನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಬಹುಶಃ ಇದು ಸನ್ಮಾನ್ಯ ದೇವೇಗೌಡರ ಒಂದು ಏನು ಕನಸನ್ನು ನಾನು ನೆನಸು ಮಾಡಬೇಕಾಗಿರತಕ್ಕಂಥ ಅವರ ಒಂದು ಅಭಿಮಾನಿಯಾಗಿ, ಒಬ್ಬ ಪರಮ ಭಕ್ತನಾಗಿ ಇದನ್ನು ನಾನು ಮಾಡ್ತಾ ಇದ್ದೀನಿ. ಇದು ನನ್ನ ಶಕ್ತಿ ಇರೋವರೆಗೂ ನಿರಂತರವಾಗಿ ಇದನ್ನು ನಡೆಸ್ಕೊಂಡು ಹೋಗ್ತೀನಿ. ಬಹುಶಃ ನಾನು ಅಪ್ಪಾಜಿ ಕ್ಯಾಂಟೀನ್, ನಮ್ಮ ದೇವೇಗೌಡ ಅಪ್ಪಾಜಿ ಕ್ಯಾಂಟೀನ್ನ ಓಪನ್ ಮಾಡೋ ನಂತರ ಸರ್ಕಾರ ವತಿಯಿಂದ ಆಗಿರತಕ್ಕಂಥ ಇಂದಿರಾ ಕ್ಯಾಂಟೀನು ಪ್ರಾರಂಭ ಆಗಿದ್ದು, ಅಲ್ಲಿಗೂ ನಮಗೂ ಭಾಳಷ್ಟು ವ್ಯತ್ಯಾಸ ಇದೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗಲ್ಲ ಅದು ಓಪನ್ ಆಗುತ್ತೆ, ಆಮೇಲೆ ಮುಚ್ಚೋಗುತ್ತೆ. ನಮ್ಮದು ಹಾಗಲ್ಲ, ನಿರಂತರವಾಗಿ ನನಗೆ ಎಷ್ಟೇ ಕಷ್ಟ ಇರಲಿ ಮುಂದುವರಿಸ್ಕೊಂಡು ಹೋಗಬೇಕು. ಮತ್ತು ನಮ್ಮ ಮಾಜಿ ಪ್ರಧಾನಿಗಳು, ನಮ್ಮ ವರಿಷ್ಠರು ಸನ್ಮಾನ್ಯ ದೇವೇಗೌಡರ ಹೆಸರಿಗೆ ಯಾವುದೇ ಕಳಂಕ ಬರಬಾರ್ದು ಅಂತೇಳಿ ಇದನ್ನು ನಾನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿಯ ಜನ ಪ್ರೀತಿ ವಿಶ್ವಾಸದಿಂದ ಬಂದು ಅದನ್ನು ಕೂಡ ಸ್ವೀಕಾರ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಲಿ ಅಂತೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ ಇದ್ದೀನಿ. ಅವರ ಹುಟ್ಟುಹಬ್ಬವನ್ನು ಈ ಥರ ಬಡವರಿಗೆ ಊಟ ಕೊಡೋ ಮೂಲಕ ಸರಳವಾಗಿ ನಾನು ಇದನ್ನು ಆಚರಣೆ ಮಾಡ್ತಾ ಇದ್ದೀನಿ. ಜೊತೆಗೆ ಇವತ್ತೇನು ಬಸವನಗುಡಿ ಹನುಮಂತನಗರಲ್ಲಿ ಇರತಕ್ಕಂಥ ಈ ಒಂದು ಅಪ್ಪಾಜಿ ಕ್ಯಾಂಟೀನಲ್ಲಿ ಆಟೋ ಚಾಲಕರಿಗೆ ಸಮವಸ್ತ್ರ ಇರ್ಬೋದು, ನಾವು ಶುದ್ಧೀಕರಣ ಮಾಡುವಂಥ ಮಹಾಲಕ್ಷ್ಮಿ, ನಮ್ಮ ರಸ್ತೆ ಶುದ್ಧಿಯಾಗಿ ಇವತ್ತು ಚೆನ್ನಾಗಿರ್ಬೇಕಂದ್ರೆ ಅಂಥ ಮಹಾಲಕ್ಷ್ಮಿ ಪೌರ ಕಾರ್ಮಿಕರು ಅವರು ಕೂಡ ಖುಷಿಯಿಂದ ಚೆನ್ನಾಗಿರಬೇಕು ಅಂತೇಳಿ ಅವರಿಗೂ ಕೂಡ ಇವತ್ತು ಒಂದು ಸೀರೆ ಕೊಡೋ ಮೂಲಕ ಇವತ್ತು ಗಿಲ್ಲಿಯವರು ಬಂದಿದ್ದಾರೆ. ಅವರು ವಿಶೇಷ ಅತಿಥಿಯಾಗಿ ನನ್ನ ಜೊತೆಯಲ್ಲಿ ಬಂದು ಅವರು ಕೂಡ ಮಂಡ್ಯದ ಗಂಡು ಇದ್ದಾರೆ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಈಗ ಈ ಕೇಕನ್ನು ಕೂಡ ಕಟ್ ಮಾಡಿ ನಮ್ಮ ದೇವೇಗೌಡರ ಸಾಹೇಬರಿಗೆ ಅದನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ. ಅವರಿಗೆ ಭಗವಂತ ಎಲ್ಲ ರೀತಿಯಲ್ಲಿ ಆಯುಷು ಆರೋಗ್ಯವನ್ನು ಕೊಟ್ಟು ಇನ್ನಷ್ಟು ಹೆಚ್ಚೆಚ್ಚು ಕಾಲ ನಮ್ಮ ದೇಶ ಮತ್ತು ನಮ್ಮ ರಾಜ್ಯದ ಸೇವೆ ಮಾಡುವಂಥ ಅವಕಾಶ ಮಾಡಿಕೊಳ್ಳಿ ಅಂತೇಳಿ ವಿಶೇಷವಾಗಿ ಶಿರಡಿ ಸಾಯಿಬಾಬನಲ್ಲಿ, ಶ್ರೀ ತಿರುಪತಿ ತಿಮ್ಮಪ್ಪನಲ್ಲಿ ನಾವು ಕೂಡ ಪ್ರಾರ್ಥನೆ ಮಾಡಿ ಪೂಜೆ ಮಾಡಿ ಇವತ್ತು ಬಂದಿದ್ದೀವಿ. ಎಲ್ರಿಗೂ ಕೂಡ ಮತ್ತೊಮ್ಮೆ ಸನ್ಮಾನ್ಯ ದೇವೇಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇದ್ದೀವಿ. ನೋಡಿ, ಸನ್ಮಾನ್ಯ ಗೌರವಾನ್ವಿತ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳು ಸನ್ಮಾನ್ಯ ಮೋದಿಜಿಯವರು ಏನು ವಿದೇಶ ಪ್ರವಾಸವನ್ನು 1 ವರ್ಷಕ್ಕೆ ಮುಂದೂಡಿ ಪೆಟ್ರೋಲ್ ಡೀಸೆಲ್ ಬಳಕೆಗಳನ್ನು ಕಡಿಮೆ ಮಾಡೋದಕ್ಕೋಸ್ಕರ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗಳನ್ನು ಬಳಕೆ ಮಾಡಿ ಮತ್ತು 1 ವರ್ಷಗಳ ಕಾಲ ಚಿನ್ನ ಖರೀದಿ ಮಾಡಬೇಡಿ ಅಂಥೇಳಿ ಒಂದು ಮನವಿಯನ್ನು ಮಾಡಿದ್ದಾರೆ ರಾಷ್ಟ್ರದ ಜನರ ಮುಂದೆ. ಅವರು ಮಾಡಿರತಕ್ಕಂಥ ರಿಕ್ವೆಸ್ಟ್, ಅದು ಮನವಿ, ಎಲ್ಲಿ ಕೂಡ ಆದೇಶ ಮಾಡಿಲ್ಲ. ಆ ಮನವಿ ಪ್ರಕಾರ ಭಾಳಷ್ಟು ಜನ ಇವತ್ತು ಬಂಡವಾಳ ಹೂಡಿಕೆ ಚಿನ್ನ ಮತ್ತು ದಿನನಿತ್ಯ ಬಳಕೆ ಮಾಡುವಂಥ ಆಭರಣ ಚಿನ್ನ 2 ವಿಧಾನ ಇದೆ. ಆ 2 ವಿಧಾನದಲ್ಲಿ ಇವತ್ತು ಆ ಬಂಡವಾಳ ಹೂಡಿಕೆ ಚಿನ್ನವನ್ನು ಇವತ್ತು ಪೋಸ್ಟ್ಪೋನ್ ಮಾಡಿದ್ದಾರೆ. ಯಾಕೆಂದರೆ ಬಂಡವಾಳ ಹೂಡಿಕೆ ಚಿನ್ನ ಎಕ್ಸೆಸ್ ದುಡ್ಡು ಯಾರ ಹತ್ರ ಇರುತ್ತೆ ಅವರು ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡೋದು. ಅದು ಡಿಜಿಟಲ್ ಗೋಲ್ಡ್ ಇರ್ಬೋದು
ಗೋಲ್ಡ್ ಬುಲಿಯನ್ ಇರ್ಬೋದು, ಗೋಲ್ಡ್ ಬಿಸ್ಕೆಟ್ಸ್ ಇರ್ಬೋದು, ಗೋಲ್ಡ್ ಕಾಯಿನ್ಸ್ ಇರ್ಬೋದು. ಈ ಥರ ಅನೇಕ ಈ ಒಂದು ಸಾಲಿಡ್ ಚಿನ್ನವನ್ನು ಇನ್ವೆಸ್ಟ್ ಮಾಡಿ ಅವರಿಗೆ ಅವಶ್ಯಕತೆ ಬೇಕಾಗಿರೋ ಟೈಮಲ್ಲಿ ಲಿಕ್ವಿಡಿಟಿ ಮಾಡ್ಕೋತಾ ಇದ್ರು. ಅದು ಶೇರು ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಿರ್ಬೋದು, ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಿರ್ಬೋದು, ಮತ್ತು ಅವರ ಹೆಣ್ಣುಮಕ್ಕಳನ್ನ ಇಟ್ಕೊಂಡಿರ್ತಾರೆ. 5 ವರ್ಷಕ್ಕೆ 10 ವರ್ಷಕ್ಕೆ ಮದುವೆ ಫಿಕ್ಸ್ ಆಗಿರುತ್ತೆ. ಅದಕ್ಕೋಸ್ಕರ ಈಗಿಂದನೇ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದನ್ನು ಮುಂದೂಡ್ಬೋದು ಅಂತ ಅವಕಾಶ ಇರತಕ್ಕಂಥದ್ದು. ಅದನ್ನು ಇನ್ನೂ 1 ವರ್ಷ ಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಬಹುಶಃ ನಾವು ಏನು ಆಮದು ಮಾಡ್ತೀವಲ್ವಾ, ಆ ಡಾಲರ್ಸ್ ಬಳಕೆ ಕಡಿಮೆ ಆಗುತ್ತೆ ಅನ್ನೋದು ಮೋದಿಯವರ ಉದ್ದೇಶ ಕೂಡ ಇತ್ತು. ಇವತ್ತು ಕರೆನ್ಸಿ ಡಾಲರ್ ವ್ಯಾಲ್ಯೂ 96 ರೂಪಾಯಿ ಆಗಿರತಕ್ಕಂಥದ್ದು. ಅದರಿಂದ ಇವತ್ತು ನಮ್ಮ ದೇಶದ ಎಕಾನಮಿ ಸ್ಟ್ರೆಂಥನ್ ಆಗಬೇಕು ಅನ್ನೋ ಉದ್ದೇಶದಿಂದ ಅವರು ಮೋದಿಜಿಯವರು ಹೇಳಿದ್ದಾರೆ. ಅದನ್ನು ನಾನು ಕೂಡ ಒಬ್ಬ ಕರ್ನಾಟಕ ಜ್ಯುವೆಲ್ರಿ ಅಸೋಸಿಯೇಷನ್ ಅಧ್ಯಕ್ಷನಾಗಿ ಸ್ವಾಗತ ಮಾಡ್ತೀನಿ. ಜೊತೆಗೆ ಇವತ್ತು ದಿನನಿತ್ಯ ಬಳಕೆ ಮಾಡುವಂಥ ಆಭರಣ ಚಿನ್ನ ಅದು ಅನಿವಾರ್ಯ, ಅದು ಬೇಕೇ ಬೇಕಾಗ್ತದೆ. ಅಂಥದನ್ನು ಮಾತ್ರ ಗ್ರಾಹಕರು ಎಷ್ಟು ಅವಶ್ಯಕತೆ ಇದೆ, ಎಷ್ಟು ಅಕೇಶನ್ಗೆ ಸಮಾರಂಭಕ್ಕೆ, ಈಗ ಮದುವೆ ಒಂದು ಮಾಂಗಲ್ಯ ಇಲ್ಲದೆ ಮದುವೆ ಆಗಲ್ಲ, ಒಂದು ಎಂಗೇಜ್ಮೆಂಟು, ಒಂದು ಉಂಗುರಗಳು ಪರಸ್ಪರವಾಗಿ ಬದಲಾವಣೆ ಮಾಡದೇನೆ ಗಂಡು ಹೆಣ್ಣು ಮಾಡೋಕ್ಕಾಗಲ್ಲ. ಅಂಥ ಅನಿವಾರ್ಯ ಇರತಕ್ಕಂಥದ್ದನ್ನು ಈಗ ಖರೀದಿ ಮಾಡ್ತಾ ಇದ್ದಾರೆ. ಇದರಿಂದ ನಮ್ಮ ಉದ್ಯಮಕ್ಕೆ ಕೂಡ ಸ್ವಲ್ಪ ಪೆಟ್ಟು ಬಿದ್ದಿದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಗ್ರಾಹಕರಲ್ಲಿ ಕೂಡ 50% ಕಡಿಮೆ ಆಗಿದ್ದಾರೆ. ಗ್ರಾಹಕರು ಕೂಡ ಈಗ ಈ ಒಂದು ಯುದ್ಧ ನಡೆಯೋದ್ರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗಿರತಕ್ಕಂಥ ಏರುಪೇರಿನಿಂದ ರೇಟಲ್ಲಿ ಅಲ್ಲೋಲ ಕೊಲ್ಲೋಲ ಆಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಕೂಡ 9% ಕಸ್ಟಮ್ ಡ್ಯೂಟಿಯನ್ನು ಜಾಸ್ತಿ ಮಾಡಿದೆ. ಅದರಿಂದ 1 ಗ್ರಾಮಿಗೆ 1,2500 ಟ್ಯಾಕ್ಸು ಕೂಡ ಜಾಸ್ತಿ ಆಗಿದೆ. ಬೆಳ್ಳಿ ಕೂಡ ಹಾಗೆ 1 ಗ್ರಾಮಿಗೆ 30 ರೂಪಾಯಿ ಜಾಸ್ತಿ ಆಗಿದೆ. ಇದರಿಂದ ಗ್ರಾಹಕರು ಕೂಡ ಕಷ್ಟ ಆಗ್ತಾ ಇದೆ. ಆಭರಣ ಚಿನ್ನ ಖರೀದಿ ಮಾಡೋರು ಬಡವರು, ಮಧ್ಯಮ ವರ್ಗದವರು, ಇಂಥವರೇ ಅಪ್ಪರ್ ಮಿಡಿಲ್ ಕ್ಲಾಸ್ ಅವರೇ ತಗೊಳ್ಳೋದು. ಅಂಥವ್ರಿಗೆ ಕಷ್ಟ ಆಗ್ತಾ ಇರತಕ್ಕಂಥದ್ದು. ಇದರಿಂದ ಎಲ್ಲ ಒಂದು ಕಡೆ ಸ್ಮಗ್ಲಿಂಗ್ ಗೋಲ್ಡ್ ಜಾಸ್ತಿ ಆಗುತ್ತೆ, ಕಳ್ಳ ವಹಿವಾಟು ಜಾಸ್ತಿ ಆಗುತ್ತೆ. ಇದನ್ನು 24ರಲ್ಲಿ ಇದೇ ರೀತಿಯಲ್ಲಿ ಕೇಂದ್ರ ಸರ್ಕಾರ ಜಾಸ್ತಿ ಮಾಡಿತ್ತು 15%. ನಾವೆಲ್ಲ ಹೋರಾಟ ಮಾಡಿ ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡಿದ ಮೇಲೆ ಅವರು ಮತ್ತೊಮ್ಮೆ ಅದನ್ನು ವಾಪಸ್ ತಗೊಂಡು 6% ಮಾಡಿದರು. ಈಗ 26ರಲ್ಲಿ ಮತ್ತೆ ಅದನ್ನು ಜಾಸ್ತಿ ಮಾಡಿ ಅದೇ 15% ಮಾಡಿದ್ದಾರೆ. ಕೇಂದ್ರ ಸರ್ಕಾರಕ್ಕೂ ಕೂಡ ಮೋದಿಜಿಯವರಿಗೆ ಸನ್ಮಾನ್ಯ ಶ್ರೀಮತಿ ನಿರ್ಮಲಾ ಸೀತಾರಾಮ್ ಅವರು ಫೈನಾನ್ಸ್ ಮಿನಿಸ್ಟ್ರಿಗೆ ಕೂಡ ನಮ್ಮ ಅಸೋಸಿಯೇಷನ್ ವತಿಯಿಂದ ಪತ್ರವನ್ನು ಬರೆದು ಸಾಧ್ಯವಾದರೆ ಭೇಟಿ ಮಾಡಿ ನಮ್ಮ ಕಷ್ಟಗಳನ್ನು ಹೇಳಿ ಮನವರಿಕೆ ಮಾಡುವಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ನಾವು ಮಾಡೋರು ಇದ್ದೀವಿ.